ರಾಜ್ಯಪಾಲರ ಆದೇಶದ ಅನ್ವಯ ಪದಚ್ಯುತಗೊಂಡಿರುವಂತ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಸಾಹುಕಾರ್ ಅವರ ಪುತ್ರಿಯ ವಿರುದ್ಧ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಪುತ್ರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ ಅವರ ಪುತ್ರಿಗೆ ಸುಮಾ ಸಾಹುಕಾರ್ ಅವರಿಗೆ ವಿಧಾನಸೌಧ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಸುಳ್ಳು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿರುವಂತ ಆರೋಪ ಸುಮಾ ಅವರ ಮೇಲಿದೆ. ದಾಖಲ ಪರಿಶೀಲನೆ ವೇಳೆ ಅದು ಸುಳ್ಳು ಆದಾಯ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಅನ್ನೋದು ಖಚಿತವಾಗಿದೆ. ಇದರ ಬೆನ್ನಿಗೆ ಈಗ ವಿಧಾನಸೌಧ ಪೊಲೀಸರು ನೋಟಿಸ್ ಕೊಟ್ಟಿರು. ಸುಮಾ ವಿರುದ್ಧ ದೂರು ಕೊಟ್ಟಿದ್ರು ಕೆಪಿಎಸ್ಸಿ ಸಹಾಯಕ ಕಾರ್ಯದರ್ಶಿ. ಈ ದೂರಿನ ಆಧಾರದ ಮೇಲೆ ಈಗ ನೋಟಿಸ್ ಕೊಟ್ಟಿರೋದು ವಿಚಾರಣೆಗೆ ಹಾಜರಾಗಿ. ಸುಮಾ ಸಾಹುಕಾರ್ ಶಿವಶಂಕರಪ್ಪ ಸಾಹುಕಾರ್ ಅವರ ಪುತ್ರಿ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಪಿಎಸ್ಸಿ ಅಧ್ಯಕ್ಷ ಹುದ್ದೆಯಿಂದ ಅವರನ್ನು ಪದಚ್ಯುತಿಗೊಳಿಸಲಾಗಿದೆ. ಈಗ ಅವರ ಪುತ್ರಿಗೆ ವಿಚಾರಣೆಗೆ ಹಾಜರಾಗಿ ಅನ್ನೋ ನೋಟಿಸ್ ಕೊಟ್ಟಿರೋದು. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆ ಇದರ ಬಗ್ಗೆ ವಿಸ್ತೃತವಾಗಿ ವರದಿ ಮಾಡಿತ್ತು. ಇದಾದ ಬಳಿಕ ಶಿವಶಂಕರಪ್ಪ ಅವರನ್ನ ರಾಜ್ಯಪಾಲರು ಪದಚ್ಯುತಿಗೊಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕಾಲಿಗೆರಗಿದ್ದಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ವಿರುದ್ಧ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಗರಂ ಆಗಿದ್ದಾರೆ. ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಸಲಗಾರ್ ಅವರ ವಿಚಾರ ಪ್ರಸ್ತಾಪ ಆಗಿದೆ. ನಿನ್ನೆ ಬೀದರ್ನಲ್ಲಿ ನಡೆದಂತ ಮೀಟಿಂಗ್ ನಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿರೋದು. ನಂತರ ಶರಣು ಸಲಗಾರ್ ಕ್ಷಮೆ ಕೂಡ ಕೇಳಿದ್ದಾರಂತೆ. ಬೇರೆ ಪಕ್ಷದ ಮುಖಂಡರ ಕಾಲಿಗೆ ಬೀಳೋದು ಸರಿಯಲ್ಲ, ಅದು ತಪ್ಪು ಸಂದೇಶವನ್ನ ಕೊಡುತ್ತೆ ಅಂತ ಸಭೆಯಲ್ಲಿ ಆಕ್ಷೇಪ ವ್ಯಕ್ತವಾಯಿತು. ವೈಯಕ್ತಿಕ ಸಂಬಂಧ ಏನೇ ಇರಬಹುದು, ಸಾರ್ವಜನಿಕವಾಗಿ ಈ ರೀತಿ ಕಾಲಿಗೆ ಬಿದ್ದರೆ ಬೇರೆ ರೀತಿಯ ಸಂದೇಶ ಕೊಟ್ಟಂಗಾಗತ್ತೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥ ಸಂದೇಶ ಕೊಟ್ಟಂಗಾಗತ್ತೆ ಅನ್ನೋ ಆಕ್ಷೇಪ ವ್ಯಕ್ತವಾಯಿತು ಸಭೆಯಲ್ಲಿ. ಬಳಿಕ ಶರಣು ಸಲಗಾರ್ ಕ್ಷಮೆ ಕೇಳಿದ್ರಂತೆ. ವಿಜಯೇಂದ್ರ ಕೂಡ ಸಿಟ್ಟಾದ್ರು, ಯಾಕೆ ಈ ರೀತಿ ಮಾಡಿದ್ರಿ ಅಂತ. ಮೊನ್ನೆ ಬಸವ ಕಲ್ಯಾಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಅವರ ಕಾಲಿಗೆರಗಿದ್ರು ಶರಣು ಸಲಗಾರ್. ಮುಂದೆ ಈ ರೀತಿ ಮಾಡಬಾರದು ಅಂತ ವಿಜಯೇಂದ್ರ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.